ನನ್ನ ಮಗನ ತಲೆಯಾಗ ಎಲ್ಲಾನು ತುಂಬಿದ್ದು ನೀನ. ನನ್ನ ಮಗನು ನಿನ್ನ ಜೊತೆಗೆ ಸೇರಿ ಬೇಕಂತನ ಅವ್ರ ತಂಗಿ ಜೀವನ ಹಾಳು ಮಾಡ್ಬೇಕಾದ್ರೆ ನೀನು ಎಲ್ಲ ತಯಾರು ಮಾಡಿದ್ದು ನೀನಷ್ಟೇ ಅಲ್ಲ. ಇಲ್ಲಿಂತಾಳಲ್ಲ ಈಕಿ ಭಾಗ್ಯವ್ವ, ದೊಡ್ಡ ಮನೆ ಭಾಗ್ಯವ್ವ, ಈಕಿ ಮಾಡಿದ್ದು ಅದನ್ನ. ಎಲ್ಲರೂ ಸೇರಿ ಏನು ಕಮ್ಮಿ ನಾಟಕ ಆಡಿದ್ರೇನು, ತುಸು ನಾಟಕ ಆಡಿದ್ರೇನು? ನೀವರ ಏನ್ರಿ ಅಣ್ಣಾರ, ನೀವರ ಏನು? ನೋಡವಾ, ನನಗೆ ನಿನಗೆ ಹೆಂಗೆ ನಿನ್ನ ಮಗಳ ಜೀವನ ಮುಖ್ಯ, ನನಗೆ ಹಂಗ ನನ್ನ ಮಗಳ ಜೀವನನ ಮುಖ್ಯ. ಹೌದು, ಈಗ ನನ್ನ ಮಗಳನ್ನ ನೋಡಕ್ ಬರವ ನಿನ್ನ ಮಗಳು ನೋಡಕ್ ಬಂದಾನಂದ್ರ ಮತ್ ನಾ ಹೇಳ್ಬಾರ್ದ ಆ ವಿಷಯನ? ಹೇಳಿದ್ವಿ ನಾವು, ಬರ್ಲಿ ಅವರು ಅಣ್ಣಾರು ಬರ್ಲಿ, ಮಾತಾಡೋಣ. ನಾವು ಮಾತಾಡಿ ಅದು ಏನ್ ಮಾಡ್ಬೇಕು ಎಲ್ಲಾನು ಅದಕ್ಕೊಂದು ದಾರಿ ಮಾಡ್ತೀವಿ. ಹಂಗಂತೇಳಿ ನಿನ್ನ ಮಗಳ ಜೀವನ ಹಾಳಾಗ್ಲಂತ ನಾನೇನು ಕೈ ಬಿಡ್ಲಿಲ್ಲವ. ಎಲ್ಲಾ ಜವಾಬ್ದಾರಿನೂ ನಾನು ಕುಟುಂಬಸ್ಥನಾಗಿ ನಿನ್ನ ಮಗಳ ಜವಾಬ್ದಾರಿ ತಗೊಂಡು ನಾನು ಹೆಂಗೂ ಈಗ ಕಾಳಿಂಗಂದು ಮದುವೆ ಮಾಡಿದ್ರಾತು ಅಂತ ಅಂದ್ವಿ ನಾವು. ಅದ ಪ್ರಯತ್ನದಾಗ ನಾ ಇದ್ನಿಲ್ಲ. ಯಾಕೆ ನೀ ಅಷ್ಟಕ್ಕೊಂದು ಗಂಟ್ಲು ಹರ್ಕೊಂಡು ಗಂಟ್ಲು ನೋವು ಮಾಡ್ಕೊಳಕತ್ತೀವ? ಹೇಳವಾ ಸ್ವಭಾವ ನಿಂತಲ್ಲ ಸುಮ್ಮನೆ. ಇಬ್ರು ಗಂಡ ಹೆಂಡತಿ ನಾ ಅತ್ತಂಗ್ ಮಾಡ್ತೀನಿ ನೀ ಸತ್ತಂಗ್ ಮಾಡಂತಂದು ನಾಟಕ ಮಾಡೋದು ನನಗೆ ಗೊತ್ತಿಲ್ಲ ಅಂತ ತಿಕ್ಕಬಿಡ್ರಿ. ಈ ಕೆದಾಳಲಿಕ್ಕಿ ಮುದೇಕಿ ನಿನ್ನ ಮಕ್ಕಳ ನಿನ್ನ ಯಾರು ನಿನ್ನ ಹತ್ರ ಇಟ್ಕೊಂಡಿಲ್ಲ. ಒಂಟಿ ಪಿಸಾಚಿಯಾಗಿ ನೀನ ಬಾಳಕತ್ತಿದಿ. ನಿನ್ನ ಮಕ್ಕಳು ನಿನ್ನ ಬಿಟ್ಟು ಪ್ಯಾಟಿಗೆ ಹೋಗಿ ಬಾಳಕತ್ತಿರೋದು ಗೊತ್ತಿಲ್ಲ ನಿನಗ. ಅದಕ್ಕೆ ನಿನಗ ಮಂದಿ ಯಾರು ಚಂದ ಇರಬಾರ್ದು ನಿನ್ನ ಕಣ್ಣು ಮುಂದ. ಅದ ಒಂದ ದುರ್ಬುದ್ಧಿ ನಿನಗ. ಅಲ್ಲ ಏನ್ ಮಾಡ್ತೀನಿ ನೀನು ಆಸ್ತಿ ತಗೊಂಡು? ಅವ್ರ ಆಸ್ತಿ ಕೊಡ್ತೀನಿ ಅಂದ ಕೂಡ್ಲೇನ ನನ್ನ ಮಗಳನ್ನ ರೋಗಿಷ್ಟು ಕಟ್ಟಕ್ ಹೋಗಿದ್ದೆಲ್ಲ ನಿನಗೆ ಯಾರ ಮನುಷ್ಯಳಂತಾರ ನಿನಗ? ಮನುಷ್ಯಳಂತಾರ ನಿನಗ? ಎಷ್ಟು ನಿನಗೆ ಕರುಣೆ ಕಕ್ಲತ್ತಿಲ್ಲ? ನೀನು ಹೆಣ್ಣು ಗಂಡು ಕೂಡೆ ಹಡ್ದಿಯಲ್ಲ, ನಿನಗೇನು ಅನ್ಸಿಲ್ಲನ? ನಾಳೆ ಇದ ನನ್ನ ಮಗಳಿಗೆ ನೀ ಏನ್ ಮಾಡಿರ್ತಿಯಲ್ಲ, ದೇವ್ರು ಇದು ಕಲಿಗಾಲ ಐತಿ, ಕಲಿಗಾಲ. ನಿನ್ನ ಮಗಳಿಗೂ ಇದನ್ನ ತಂದಿಟ್ರೆ ಏನ್ ಮಾಡ್ತಿ ಹೇಳ? ಹೌದವ, ಚೆನ್ನಾಗ ಮದುವೆ ಆಗ್ಯಾರ. ಯಾಕೆ ಆಕಿ ಮಗಳಿಲ್ಲ, ಆಕಿಗೂ ಹೆಣ್ಣು ಗಂಡು ಕೂಡ ಹಡ್ದಲಿಲ್ಲ. ಇಟ್ಟಿರ್ತಾನ ನೀನ ನೋಡ್ತಿದನ. ನಿನಗ ಒಂದಲ್ಲ ಒಂದಿನ ಅನ್ಸುತ್ತ ನಾನು ಮಾಡಿದ ತಪ್ಪು ಈಗ ನಾನು ಅನುಭವಿಸಕತ್ತೀನಿ. ನಿನಗೇನ್ರ ಆದ್ರೆ ಅದು ನಿನಗದು ಸಂಕಟ ಅರ್ಥ ಆಗೋದಿಲ್ಲಲ್ಲ, ಅದು ನಿನಗ ಆಗ್ಬೇಕು. ಮಂದಿಗಾಗಿದ್ದು ನಿನಗೆ ಅರ್ಥ ಆಗೋದಿಲ್ಲ ನೋಡು. ಅದು ಯಾವಾಗ ನಿನ್ನ ಮಕ್ಕಳಿಗೆ ನಿನ್ನ ಮೊಮ್ಮಕ್ಕಳಿಗೆ ಆಗುತ್ತಲ್ಲ, ಅವಾಗ ಆ ಸಂಕಟಾಗ ನಿನಗೆ ಗೊತ್ತಾಗುತ್ತದು. ಈಗ ಎಷ್ಟು ಚಂದ ಬಂದಿದ್ ನೋಡು, ಪುಸ್ಲಾಯಿಸಿ ದೇವತೆ ಅನ್ಕಂಡಲ್ಲ ಯವ್ವ. ನಮ್ಮ ಮನೆ ಉದ್ಧಾರ ಮಾಡಕ ಬಂದಿದಿ ನೀನು. ಏನೇನೋ ಹೆಂಗ ಮಾಡಿ ನನ್ನ ಮಗಳು ಬಾಳೆವು ಒಂದು ಹಂತಕ್ಕೆ ಹಸ್ತಾಳ. ಕಣ್ಣು ಮುಚ್ಕೊಂಡು ನೀನು ನಂಬಿದ್ನಲ್ಲ, ಆ ನಂಬಿಕೆಯಾರ ಉಳಿಸ್ಕೋಬೇಕಂತ ಅನಿಸ್ಲಿಲ್ಲ ನಿನಗ? ಬಾಯ್ ತುಂಬ ಅಕ್ಕಂತ ಕರಿತಿದ್ನಲ್ಲ, ಅದನ್ನ ಉಳಿಸ್ಕೋಬೇಕು ಅನಿಸ್ಲಿಲ್ಲ ನಿನಗ? ಅದಂತೂ ಅತ್ತಿ ಅಂತಂದು ನನ್ನ ಮಗಳು ಅಷ್ಟೇ ನೀನು ಬಂದು ಕೂಡ ನಿನ್ನ ಕೈಯಾಗ ಓಡಾಡಿ ಚಾ ಕೊಡಾಕಿ, ನೀರು ಕೊಡಾಕಿ. ನಿನಗೇನು ಅನಿಸ್ಲಿಲ್ಲನ? ಪಾಪ ಒಬ್ಬಕ್ಕೆ ಇರ್ತಾಳ ಯವ್ವ, ಏನು ತಿಂದಿರ್ತಾಳ ಏನ. ನಮ್ಗೆ ಇಲ್ಲಂದ್ರೂ ಇಲ್ಲ. ಒಂದು ರೊಟ್ಟಿಗೆ ಹಚ್ಕೊಡ್ಬೇ, ಒಂದಿಷ್ಟು ಅನ್ನ ಉಂತಾಳ ನೋಡ್ಬೇ, ಅದು ನೋಡ್ಬೇ, ಇದು ನೋಡ್ಬೇ, ಪಲ್ಯ ತಂದು ನೋಡ್ಬೇ. ಅಲ್ಲ, ಬೆಳಗ್ಗಿಂದ ಸಂಜೆವರೆಗೂ ದುಡಿದ್ರೂ ನಮಗೆ 10 ರೂಪಾಯಿ ಸಿಗೋದಿಲ್ಲ. 10 ರೂಪಾಯಿದಾಗ ಏನು ತಂದು ನಾವು ಅಡುಗೆ ಮಾಡಿರ್ತೀವ, ಅದ ಅಡುಗೆನ ನಿನಗೆ ನನ್ನ ಮಗಳು ತಂದು ಕೊಡ್ತಿದ್ಲು. ಒಬ್ಬಕ್ಕೆ ಇರ್ತಾಳಂತಂದು. ಯಾಕೆ ಹೇಳು? ಪಾಪ ಯಾರೂ ಇಲ್ಲ, ಮಕ್ಕಳು ಸಸ್ತ್ಯಾರು ಹೊರಗೆ ಹಾಕ್ಯಾರ. ಅಯ್ಯಯ್ಯೋ ವಯಸ್ಸಾದ ಮುದುಕಿ ಪಾಪ ಎಲ್ಲರೂ ಅದನ್ನ ಅನ್ನೋರು ಪಾಪ ಅಂತಂದು. ಆದ್ರೆ ನೀನು ಅಬಾಬಾಬಾಬಾಬಾಬಾಬಾ, ನನ್ನ ಮಗಳು ಎಷ್ಟು ಒಳ್ಳೇದೈತಲ್ಲ. ಅದನ್ನ ಹಿಂಗೆ ನನ್ನ ಮಗಳ ಒಳ್ಳೆತನ ನೀನು ಉಪೇಕ್ಷೆಂದ್ರೆ ಕೊನೆಗೆ ನನ್ನ ಮಗನ ನಾನು ವಿರುದ್ಧ ನಿಂದ್ರಿಸ್ಬಿಟ್ಟಿನಿ ತಯಾರು ಮಾಡಿ. ಆಮೇಲೆ ನೀನವ ಭಾಗ್ಯ ಏನು ಮಾತಾಡಿದೆ ಕರೆದ ನನ್ನ ಮಗನ ಹತ್ರ? ಕರ್ಸ್ಕೊಂಡು ನಿನ್ನ ಗಂಡು ಹೋದ್ಮ್ಯಾಗ ಏನು ಮಾತಾಡಿದೆ ನೋಡ್ರಿ ಅಣ್ಣಾರ, ನೀವು ಕೇಳಿಸ್ಕೊಳ್ರಿ. ಭಾಗ್ಯಾಗ ನೀವು ಇದನ್ನ ಈ ಮದುವೆ ಅಂದ್ರೆ ರಾಮಣ್ಣಲ್ಲ ಕಾಳಿಂಗಗ ನನ್ನ ಮಗಳು ಕೊಟ್ಟು ಮದುವೆ ಮಾಡೋದು ಇಷ್ಟ ಇಲ್ಲ. ಯಾಕಂದ್ರೆ ಒಂದಾನೊಂದು ಕಾಲದಾಗ ರಾಮಣ್ಣ ನನ್ನ ಮಗಳನ್ನ ಒಪ್ಕೊಂಡಿದ್ ನನ್ನ ಒಂದು ಕಾರಣಕ್ಕನ ಶಂಟ್ಯಾಗಿ ಇವರಿಬ್ಬರು ಬೆಟ್ಟಿಯಾಗಿ ಮಾತಾಡಿದಾಗ ಈತ ರಾಮಣ್ಣ ನಾನು ನಿನ್ನನ್ನು ಇಟ್ಕೊಂತೀನಿ ಅಂತ ಅಂದಿದ್ದು ಒಂದು ಮಾತಿಗೆನ ಈ ಕಣ್ಣು ಮುಂದೆ ಅಡ್ಡಾಡಿದ್ರೆ ಎಲ್ಲಿ ನನ್ನ ಮಗಳ ಜೀವನ ಹಾಳಾಗ್ಬಿಡ್ತೋ ಅಂತ ಹೇಳಿ ಕಾಳಿಂಗನ ಜೊತೆಗೆ ಮದುವೆ ಮಾಡಿಸೋದನ್ನು ಈಕೆಗೆ ಇಷ್ಟ ಇದ್ದಿದ್ದಿಲ್ಲ. ಸಹಜ ಐತಿ. ಯಾರಾದ್ರೂ ಮಗಳ ಬಗ್ಗೆನ ಯೋಚನೆ ಮಾಡ್ತಾರ. ನೀನು ಹೆಂಗ ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡಿ ಕೇಳ್ದ ಮದುವೆ ಮಾಡ್ಕೊಂಡ್ ಬಂದಿಯಲ್ಲ, ಮತ್ತೆ ಇದಕ್ಕೆ ಯಾರ ಹೌದಂತಾರ? ನಿನಗ ಸರಿ ಹೇಳಿ ನೋಡೋನು. ನನಗೆ ಸರಿ ಅನ್ಸ ನಾ ಮಾಡೀನ್ರಿ. ನೀವ್ಯಾರು ನನ್ನ ಮಗಳ ಜೀವನದಾಗ ನೀವ್ಯಾರು ತಲೆ ಹಾಕ್ಲಿಲ್ಲ ಅಂದ್ರೆ ನಿಮಗೆ ಪುಣ್ಯ ಬರುತ್ತೆ, ಅಷ್ಟು ಮಾತ್ರ ನಾ ಹೇಳಬಲ್ಲೆ. ಹೋಗ್ಲಿ ಬಿಡ್ರಿ ಮಾವರ, ಯಾಕೆ ನೀವು ಅಷ್ಟಕ್ಕೊಂದು ಪೇಚಾಡ್ತೀರಿ? ಆಗೋಗೈತಿ. ಈಗ ನಾನೇನು ಅದಕ್ಕೆ ಹೆಂಗ ಒಟ್ಟು ನಾನು ಚಂದಾಗಿ ಜೀವನ ಮಾಡ್ತೀನಿ ಬಿಡ್ರಿ ನಿಮ್ಮ ಮಗಳ ಜೊತೆಗೆ. ಯಾಕೆ ನೀವು ಅಷ್ಟಕ್ಕೊಂದು ಪೇಚಾಡಕತ್ತೀರಿ? ಅಮ್ಮಾರ ನಿಮಗೂ ಹೇಳ್ತೀನಿ ರೀ, ನಾನು ಏನಾಗೋದಿಲ್ಲ ಬಿಡ್ರಿ, ಆಗಿದ್ದಾಗೋಗೈತಿ, ಚಂದಾಗಿರ್ತೀನಿ ಬಿಡ್ರಿ. ಈಗ ಏನು ಮಾತುಕತೆ ನಡೆಯಕತ್ತೈತಿ? ಮಾವರ ನೀವ್ಯಾವಾಗ ಬಂದ್ರಿ? ಬಾರಪ್ಪ ರಾಮಣ್ಣ ಬಾ. ಬಂದ್ರನ ನಿಮ್ಮಪ್ಪರ ಬಂದ್ರ ನೀ ಇಲ್ಲ? ಬಂದ್ರಿ ಅತ್ತಿಯಾರ ಬಂದ್ರು ತಡ್ರಿ ಕರ್ಕೊಂಬರ್ತೀನಿ. ದೊಡ್ಡಪ್ಪ ಬರ್ರಿ, ಈ ಕಡೆ ಬರ್ರಿ ದೊಡ್ಡಪ್ಪ.
ನೀವು ಕುಂದ್ರಿ ಮಾವರ, ನೀವು ಕುಂದ್ರಿ. ಯಮುನ ನೀವು ಒಳಗೆ ಹೋಗವ, ನಾವೆಲ್ಲ ಮಾತಾಡ್ತೀವಿ, ನೀವು ಒಳಗೆ ಹೋಗು. ಹ್ಞೂ ಅವ್ವ, ಇಲ್ಲೇ ನಿಂದಿರ್ತೀನಿ. ಏನೇನು ಮಾತಾಡ್ತಾರ ನಾನು ಕೇಳಿಸ್ಕೊತೀನಿ. ಎಷ್ಟೆಲ್ಲ ಸೊಕ್ಕೈತ್ ನೋಡು, ಇಲ್ಲಿವರೆಗೂ ಬಂದಾರ. ನೀ ಮಾಡಿ ತಪ್ಪ ಸರಿ ಅಂತಂದು ಅವ್ನ ಗಟ್ಟಿಗೆ ಹಚ್ಚಕ ಆಗೈತ್ ಮದುವೆ ಆಗೋಲ್ದಕ್ಕ ಹೆಂಗಾರ ಚಂದ ಇರ್ಲಿ ಅನ್ನೋದ ಇಲ್ಲಿ ನೋಡಿ. ಈಕಿಗೆ ಅಂಕರ್ ನಮ್ಮ ದೊಡ್ಡವಾಗ ಎಷ್ಟು ಉರ್ಕನ್ಸ್ ಆಯ್ತಾಳಂದ್ರ ಇವ್ರು ಮಾತ್ರ ಚಂದ ಇರ್ಬೇಕು, ಇವ್ರದಷ್ಟ ಬಾಳೆವು, ಬ್ಯಾರ್ದೆಲ್ಲ ಸುಡುಗಾಡಿ ಗಟ್ಟಿ. ಎಷ್ಟು ಹೊಟ್ಟಿ ಉರಿ ಈಕಿಗೆ ಇಟ್ಟಿರ್ತೈತಿ. ನಿನ್ನ ಮಗಳಿಗೆ ಇಟ್ಟಿರ್ತೈತಿ, ನೋಡ್ತೀರ್ರಿ. ಓ ಬೀಗ್ರ, ಬರ್ರಿ ಆರಾಮದಿರಿ. ನೀವು ಇಲ್ದೇ ಇರೋದಕ್ಕೆ ಏನೇನಾತಂದ್ರೆ ಅದೆಲ್ಲ ಆಗ್ಬಿಡ್ತ್ರಿ. ನನಗಂಕರು ನಿಮ್ಮನ್ನ ಬೆಟ್ಟ ಆಗ್ಬೇಕಂತ ನಾನು ಭಾಳ ಪ್ರಯತ್ನ ಪಟ್ಟೆ. ಮತ್ತು ನೀವು ಊರ್ ಮ್ಯಾಗ ಹೋಗಿರಿ ಅಂತಂದು ಗೊತ್ತಾದ್ಮ್ಯಾಗ ಅಂಕರು ನಂಗೆ ಕರೆನ ಭಾಳ ವಿಚಾರ ಆತ. ಅಣ್ಣಾರ ನೋಡ್ರಿ, ಈಗಂಕರು ನಮಗೆ ಏನು ಮಾಡ್ಬೇಕನ್ನೋದ ಗೊತ್ತಾಗೋಲ್ದು. ಆದ್ರೆ ನಾವು ಯಾವ್ದೇ ಕಾರಣಕ್ಕೂ ಒಂದಕ್ಕೆ ಮಾತ್ರ ಒಪ್ಕೊಳೋದಲ್ರಿ. ಅದ ವಿಷಯ ಮಾತಾಡ್ಬೇಕಂತ ನಿಮ್ಮ ಹತ್ರ ಮಾತಾಡ್ಬೇಕಂತ ನೀವು ಬರ್ತೀರ ಗೊತ್ತಾದ್ಮ್ಯಾಗ ನಾವು ಇವತ್ತು ಊರಿಗೆ ಬಂದೀವ್ರಿ. ಇಲ್ಲಾಂದ್ರೆ ನಾವು ನಿನ್ನೆ ಬಂದು ಕುಂದಿರ್ತಿದ್ವಿ ಇಲ್ಲಿ. ಏನು ಬೇದು ಸಾವಿತ್ರ, ಏನಿದು? ಅದು ನಾನು ಏನು ಹೇಳ್ರಿ ಮಾವರ, ನನಗೂ ಏನು ಅಷ್ಟು ಗೊತ್ತಿಲ್ರಿ. ಒಮ್ಮಿದ ಮಕ್ಳೇ ಮುಂಜಾನೆದ್ದು ಬೆಳಗ್ಗೆ ಮುಂಜಾನೆ ಹೋಗಿ ಆ ಹುಡುಗಿಗೆ ತಾಳಿ ಕಟ್ಟಿದವನ್ನ ಕರ್ಕೊಂಬಂದನ್ರಿ. ನನಗೂ ಖರೇನ ಅಷ್ಟೇ ವಿಷಯ ಗೊತ್ತ್ರಿ. ನಂಗೆ ನೋಡಕ್ಕೂ ಹೋಗಿಲ್ಲ ನಾವು. ಮತ್ತು ಕರೆ ಹೇಳ್ತೀನಿ ರೀ, ಅದು ಹೆಂಗೆ ಹೋದ ಏನಾಯ್ತು ನನಗೇನು ಅರ್ಥ ಆಗೋಲ್ದು. ನಿಮಗೆ ಅರ್ಥ ಆಗಿಲ್ರಿ ಅಕ್ಕರ, ನಿಮಗೆ ಅರ್ಥ ಆಗಿಲ್ಲ. ನಾನು ನಿಮ್ಮನ್ನು ಅನ್ನಲ್ಲ, ನಿಮಗೆ ನಾಯಿ ಹಾಕನ್ಲಿ. ನಿಮ್ಮ ಮಗಂದು ತಪ್ಪಿಲ್ಲ, ನಿಮ್ದು ತಪ್ಪಿಲ್ಲ. ಮಾಯಗಾರ್ತಿ ಮಾಟಗಾರ್ತಿ ನಿಂತಾಳಲ್ಲ, ಇಲ್ಲಿ ನಿಂತಾಳಲ್ಲಿಕಿ ಸೋಬಿ, ಎಲ್ಲ ಈ ಸೋಬಿದ ಇದು. ಏ ಪಾಪರಿ, ಅವ್ರಂತಾರಲ್ಲ ಎಷ್ಟು ಒಳ್ಳೆಯದಾರ ಅವ್ರ ಅಕ್ಕರು. ಎಂತ ಮಾತಾಡ್ತೀರಿ? ಏನ ಆಗಿದ್ದದು? ಯಾ ಮಾಯಿ ಕರ್ದೈತಿ ನನಗೂ ಗೊತ್ತಿಲ್ಲ. ನನ್ನ ಮಗು ನೆನಪಿಲ್ಲ ಅಂತಾನಲ್ಲ, ತಾಳಿ ಕಟ್ಟಿದ್ ನೆನಪೈತೆ ಅಂತಾನಲ್ರಿ. ಹೋಲ್ ಬಿಟ್ರಿ, ಈಗ ಆಗೈತಿ ನೋಡ್ರಿ ಮಾವರ. ಈಗಂಕರು ಹಿಂಗೆ ಆಗ್ಬಿಟ್ಟೈತ್ರಿ. ಮತ್ತು ಅಣ್ಣರು ಬೇಸರ ಮಾಡ್ಕೊಂಡಾರ, ಅಕ್ಕರು ಬೇಸರ ಮಾಡ್ಕೊಂಡಾರ. ಅದಕ್ಕೆ ನಮಗೂ ಹೆಂಗೆ ಸಮಾಧಾನ ಮಾಡ್ಬೇಕನ್ನೋದು ಗೊತ್ತಾಗಲ್ರಿ ಮಾವರ. ಆತ ನಾ ಎಲ್ಲ ಮಾತಾಡ್ತೀನಿ, ನೀ ತಲೆ ಕೆಸ್ಕೊಬಿಡವ. ನೋಡುನಂತ ಈಗ ಸಮಾಧಾನ ಮಾಡ್ಕೊ. ಈಗ ಮದುವೆ ಆಗೇ ಬಿಟ್ಟೈತಿ, ಅವ ತಾಳಿ ಕಟ್ಟೇ ಬಿಟ್ಟಾನ, ಬಿಟ್ಟಾಳ ಹುಡುಗಿ, ಹೌದಾ? ಈಗ ಏನು ಮಾಡಿದ್ರು ಏನು ಆಗೋದಿಲ್ಲ. ಅಪ್ಪ ಏನು ಹೇಳಕತ್ತೀರಿ ನೀವು? ಹೆಂಗ ಇತನ ಮದುವೆ ಆದ್ಲು, ಅದು ನನಗಂಕ್ರು ಇಷ್ಟ ಇಲ್ಲ ನೋಡಪ್ಪ. ಲೇ ಮಬ್ಬು ಸುಳೆ ಮಗನ ಏನ ಅಂತಾರಲ್ಲ ನೋಡ, ಹೇಳಕತ್ತೀನಿ ಅರ್ಥ ಮಾಡ್ಕೊ. ಒಂದು ಹುಡುಗಿಗೆ ತಾಳಿ ಕಟ್ಟಿದ ಮ್ಯಾಗ ಮುಗಿದು ಹೋತದ. ನಮ್ಮ ಹಿಂದೂ ಸಮಾಜದಾಗ ಹೆಂಗ ಒಂದು ಹುಡುಗಿಗೆ ತಾಳಿ ಕಟ್ಟಿದ್ನು ಅಂದ್ರ ಮುಗಿದು ಹೋತು. ಆಕೆ ಅವನ ಗಂಡ, ಅವನು ಆಕೆ ಹೆಂಡತಿ, ಗಂಡ ಹೆಂಡತಿ ಇಬ್ರು ಚಂದಾಗ ಬಾಳೆ ಮಾಡ್ಲಂತಾನ ನಾವು ಮಾಡ್ತೀವಿ. ಏನು ತಿಳಿದು ಮಾತಾಡ್ತೀಲಿ ಮಂಗ್ಯ ಊರ್ ಮಂಗ್ಯ. ನೋಡ ಹೇಳಕತ್ತೀನಿ ನಾನು, ಬಾಯಿ ಹಂಚ್ಕೊಂಡಿದ್ಬಿಡು. ದೊಡ್ಡರೆಲ್ಲ ಮಾತಾಡ್ತೀವಿ ನಾವು, ಸುಮ್ನಿರು ನೀನು. ಅಣ್ಣಾರ, ನಾ ರಾಮಣ್ಣರ್ ಮಾತಾಡಿದ್ರಾಗ ಏನೈತ್ರಿ ತಪ್ಪ? ಅಡಿಗೆಲ್ ಮಾತಾಡಿದ್ರಾಗ ಏನೈತ್ರಿ? ನಮಗೂ ಇಷ್ಟ ಇಲ್ರಿ ಇದು. ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹಿಂಗ್ರಿ, ತಾಳಿ ಕಟ್ಟಿಬಿಟ್ಟಾನಲ್ರಿ ಅಕ್ಕರ. ಅವರಿಬ್ರು ಒಪ್ಕೊಂಡು ಆಗೈತಿ. ನಿಮಗೆ ಇಷ್ಟ ಕಷ್ಟ ಈಗ ಎದಕ್ ಬರ್ತ್ರಿ ಇಲ್ಲಿ ಅಂತೀನಿ ನಾನು. ನೋಡ್ರಿ ಅಕ್ಕರ, ನಿಮಗೆ ಬ್ಯಾಸರ ಆಗಿರೋದು ನಾನು ಒಪ್ಕೋತೀನಿ. ಈಗ ನಿಮಗೆ ಬ್ಯಾಸರ ಯಾವಾಗ ಆಗ್ಬೇಕಾಗಿತ್ತಂದ್ರ, ಅಪ್ಪಿ ರಾಮಣ್ಣ ಏನಾರ ನಿಮ್ಮ ಮಗಳ ಬದ್ಲು ಆಕಿನ ಒಪ್ಕೊಂಡಿದ್ನಂದಿದ್ರೆ ನಿಮಗೆ ಬ್ಯಾಸರ ಆಗ್ಬೇಕಾಗಿತ್ತು. ಆದ್ರೆ ರಾಮಣ್ಣನ ನಾವು ಯಾವ್ದ ಕಾರಣಕ್ಕೂ ಆಕಿಗೆ ತಗೊಳಲ್ಲ ಅಂತ ಹೇಳಿದ್ವಿ ರಾಮಣ್ಣಗ, ಯಮನನ್ನ. ಈಗ ನಿಮ್ಮ ಮಗಳನ್ನ ತಗೊಂತೀವಿ ಅಂದ್ಮ್ಯಾಗ ನೀವ್ಯಾಕೆ ಬೇಸರ ಮಾಡ್ಕೊಳತ್ತೀರಿ? ನಿಮಗ್ ಬೇಸರ ಆಗಿರೋದು ಯಾವ ಕಾರಣಕ್ಕ ಅಂತ ನಾ ಕೇಳಾಕತ್ತೀನಿ. ಹೇಳ್ಬೇಕು ಗುಂಡವಕ್ಕ, ಕರ್ಕೊಂಬಂದಿದ್ ನೀನ ಹೋದಿಲ್ಲ, ಮಾತಾಡಿ. ಈಗ ಏನ್ ಬಾಯಿ ಮುಚ್ಕೊಂಡು ನಿಂತಿಯಲ್ಲ? ಅಯ್ಯ ಹಂಗಲ್ಲಪ್ಪ, ನಾ ಹೇಳ್ತೀನಿ ಕೇಳಿಲ್ಲಿ ತಮ್ಮ. ಈಗ ಆಕಿಗೆ ಯಾಕೆ ಬೇಸರ ಆಗೈತಂದ್ರ, ಮತ್ತೀಗ ಒಪ್ಕೊಂಡಿದ್ದ ನಿನ್ನ ಮಗ ಅಷ್ಟ ಮಾಡಿ ಸುಮ್ಮನೆ ಬಂದಿಕ್ಕಿ ನೋಡಿದ್ನ, ಸುಮ್ಮನೆ ಏನ್ರ ಹಾಕಿತ್ತೇನ ಹೋಗಿ ಯಾವಾಗ ಒಮ್ಮೆ ಶಂತ್ಯಾಗ ಭೇಟಿಯಾಗಿ ನಾನು ನಿನ್ನ ಇಟ್ಕೊಂತೀನಿ, ನನಗೆ ಮದುವೆಕ್ಕಿನಿ ಅಂದ ನಿನ್ನ ಮಗನ ಸುಮ್ಮನೆ ಇರ್ಬೇಕಾ? ನಿನ್ನ ಮಗನ ಸುಮ್ಮನಿಲ್ಲ. ಈಗ ಅದು ವಜ್ಜಾಗಿರೋದೀಗ ಇಲ್ಲಿ. ಅದಕ್ಕೆ ನಾನೇನಂತೀನಿ ಅವ್ರಿಗೇನಂದ್ರ, ಈಗ ಮಗ್ಳ ಮನಿ ಅದಾವು, ಅವ್ರು ಏನ್ ತಿಕೊಂಡಾರ ಅಂದ್ರ ಒಂದ ಮನೆಗ ಎಲ್ಲಾರ ಅದ್ರಿ ಏನ್ ತಿಕೊಂಬಿಟ್ಟಾರ ಅವ್ರು. ಈಗ ನಿಮ್ಮ ಅವರು ಏಕುಬಾಕು ಬಾಗ್ಲದ ನೋಡು. ಈಗ ಆಗಲೇ ನಮ್ಮ ಇವ್ರ ದೊಡ್ಡವ ಆಕಿ ಕಲ ಬಾಯ್ ಮಾಡಿದ್ಲು. ಈಗ ಆಕಿನ ನಾವು ಅಲ್ಲಿ ಕುಂದ್ರಿಸಿ ಬಂದೀವಿ. ಈಗ ಮತ್ತೆ ಆಕಿಗೆ ಸಿಟ್ಟು ಮೊದ್ಲ ತಡ್ಕೊಳಕ್ ಆಗುದಿಲ್ಲ ಅಂತಂದ. ಆಮೇಲೆ ನಿಮ್ಮ ತಂಗಿನೂ ಬಂದಾಳ. ಈಗ ಆ ತಂಗಿ ಮಗಳು ಇಬ್ರು ಬಂದಾರ. ಅವರು ಆ ಕಡೆ ಆ ಕಡೆ ಮನ್ಯಾಗ ಕುಂತಾರ, ನಿಮ್ಮ ಮನ್ಯಾಗ. ಹೌದು, ನನ್ನ ತಂಗಿ ಬಂದಾಳ. ನಾ ಮಾತಾಡ್ಸೆ ಬಂದೆ, ಆ ಕಡೆ ಮನೆಗೆ ಹೋಗಿದ್ದೆ. ಎಲ್ಲರೂ ಇಲ್ಲದ್ರಿ ಅಂತ ಗೊತ್ತಾಗಿ ಇಲ್ಲಿಗೆ ಬಂದೆ ನಾನು. ಅಲ್ಲಿ ಅದಾರ. ಹೌದು, ಈಗ ನಮ್ಮ ಮನಿನೂ ಬೇರೆ ಐತಲ್ರಿ ಅಕ್ಕಾರ. ಅವ್ರ ಮನೆಗೆ ಅವ್ರು ಇರ್ತಾರ, ನಮ್ಮ ಮನೆಗೆ ನಾವ್ ಇರ್ತೀವಿ. ನೀವ್ಯಾಕೆ ಇಷ್ಟು ತ್ರಾಸ ಮಾಡ್ಕೊಳತ್ತೀರಿ? ನೋಡ್ರಿ ಬೇಕಾರ. ಈಗ ಆ ಬಾಕ್ಲನ ಇಷ್ಟು ದಿನ ತೆಗ್ದಿದ್ದ ಇತ್ತು. ಯಾವಾಗ ಇವ್ರು ದೊಡ್ಡ ಬಂದ್ಲು, ನಮ್ಮ ಮನೆಯವ್ರ ಅಕ್ಕ ಬಂದ್ಲು, ಅವ ಬಂದಾಗಿಂದನು ದೊಡ್ಡದೊಂದು ಅಲ್ಮಾರಿ ಇಟ್ಟು ಅದನ್ನ ಬಂದ್ ಮಾಡ್ಯಾರ. ನೀವು ಅಲ್ಲಿದ್ದು ಇಲ್ಲಿ ಕೇಳೋದಿಲ್ಲ, ಇಲ್ಲಿದ್ದು ಅಲ್ಲಿ ಕೇಳೋದಿಲ್ಲ. ಇನ್ನ ನಾವು ಯಾವ್ದೇ ಕಾರಣಕ್ಕೂ ನಾವು ಏನೂ ತಲೆ ಕೆಡ್ಸ್ಕೊಂಡು ಮಾಡುದಿಲ್ಲ. ಯಾವ ಕಾರ್ಯ ಕಟ್ಲಿನೂ ಆತ ಅವ್ರ ಬಾಳೆ ಅವ್ರಿಗಿರುತ್ತೆ, ನಿಮ್ಮ ಮಗಳ ಬಾಳೆ ನಿಮ್ಮ ಮಗಳಿಗಿರುತ್ತೆ. ಯಾಕೆ ಬೇಚಾಡ್ತೀರಿ?
ಇಲ್ರಿ ನಾನು ಗಟ್ಟಿಗೆ ಹಚ್ಬೇಕಾಗಿರೋದು ಅದನ್ನ ಆಕಿ ಮತ್ತೆ ಯಮುನಾ ನಮ್ಮಣ್ಣರು ಹಂಗೆ ಮಾಡ್ತಾರಂತ ಹೇಳಕತ್ತಿಲ್ರಿ ನಾನು ಗಂಡಸರು ನೋಡ್ರಿ ಮತ್ತೆ ಅದಕ್ಕೆ ನನಗೊಂದು ಈತ ಅನುಮಾನ ಐತೆ ನೋಡ್ರಿ. ಅತ್ತಿಯರ ನೀವ್ಯಾಕೆ ಹಂಗೆ ತಿಳ್ಕೊತೀರಿ? ನನ್ನ ಮೇಲೆ ಅನುಮಾನ ಪಡತ್ತೀರೇನ? ನಾನು ಹೌದ್ರಿ ನಂಗೆ ಸಿಟ್ಟು ಬಂದು ಆ ಥರ ಮಾತಾಡ್ದೆ ಹಂಗಂತ ಹೇಳಿದ ಮಾತ್ರಕ್ಕೆ ನಾನೇನು ಹೋಗಿ ಇನ್ನೇನು ಇಟ್ಕೊಂಡ ಬಿಟ್ನೇನ್ರಿ? ಅದು ನನ್ನ ತಮ್ಮನ ಮದುವೆ ಆದ್ಮೇಲೆ ನಾನು ಯಾಕೆ ಕಿಮ್ಮೆ ಕಣ್ಣು ಹಾಕ್ತೀನಿ? ನೀವೇನ್ರಿ ಅತ್ತಿಯರ ನನ್ನ ಇದ್ರದ್ದು ಬಗ್ಗೆನ ಮಾತಾಡ್ತಿರಲ್ಲ, ಚರಿತ್ರೆ ಬಗ್ಗೆನ. ನಿಮ್ ತಪ್ಪಂತ ಹೇಳಕತ್ತಿಲ್ರಿ ಹೇಳಿಯಾರ ಅದನ್ನ ಹೇಳಕತ್ತಿ ನಾನು. ನೀವು ನನ್ನನ್ನು ತಪ್ಪು ತಿಳ್ಕೊಬೇಡ್ರಿ. ಈಕಿ ಸುಮ್ಮನೆ ಇರೋದಲ್ರಿ ಯಮನಿ ನೋಡ್ರಿರಲ್ಲ ಹೇಗ ತಳಕ್ಕು ಬೆಳಕು. ಈಗ ನೋಡ್ರಿ ಈಗ ಹೇಗ ತಯಾರಾಗ್ಯಾಳ ಈಗ. ಅಷ್ಟು ನೀರಿಲ್ಲ ಏನೂ ಇಲ್ಲ, ಹೆಂಗ ಮದುಮಗಳ ಕಂಡಂಗೆ ಚಂದ ಕಾಣ್ತಾಳ. ಒಂದು ಹೂವ ಇಟ್ಕೊಂಡ್ರು ಅಷ್ಟು ಚಂದ ಕಾಣ್ತಾಳಂತ ಇಡೀ ಊರ ಮಂದಿನ ಹೇಳ್ತಾರ. ಮತ್ತೀಕಿದ್ರಾಗ ತಳಕು ಬೆಳಕ ಮಾಡಿ ಮ್ಯಾಕತ್ತ ತೋಳಿರೋದು ಜಂಪರ್ ಹಾಕ್ಯಂಡು ಮತ್ತೆ ಯಾವ ಗಂಡಸ್ರ ಮುಂದೆ ಬಂದ್ರೆ ಯಾವ ಗಂಡಸ್ರ ನೀ ಎತ್ತಿಲತ್ರಿ ನೀವ್ ಹೇಳ್ರಿ ಮತ್ತ. ಅಕ್ಕರ ಬೇಕಾರೆ ನಾನು ಹೇಳ್ತೀನಿ ರೀ ಚಂದಾಗ ತುಂಬ ತೋಳಿದ್ದಿದ್ದು ಜಂಪರ್ ಹಾಕ್ಕೊಳವ ಅಂತಂದು ಹೇಳಿ ಜಂಪರ್ ಇದ್ದಿದ್ದು ಹೊಲಿಸ್ತೀನಿ. ನನಗೆ ಎಲ್ಲ ಹೇಳ್ತೀನಿ ರೀ, ನೀವೇನು ತಲೆ ಕೆಚ್ಕೊಬೇಡ್ರಿ. ನನ್ನ ಮಗಳು ಆ ಕಡೆ ಮನೆಗೆ ನಾ ಯಾವ್ದು ಕಾರಣಕ್ಕೂ ನನ್ನ ಸೊಸೀನ ನಾ ಕಳಿಸೋದಿಲ್ಲ. ನನ್ನ ಮಗಳಂತನ ಇಟ್ಕೊಂಡು ನಾನು ನೋಡ್ಕೊತೀನಿ. ನೀವು ಅದ್ರದ್ದು ಕಾಳಜಿ ಬಿಡ್ರಿ ಆತ್ರಿ. ಈಗಾರ ನಿಮಗೆ ಸಮಾಧಾನ ಆತ ಆತ್ನು ಹೇಳಿದ್ನಲ್ರಿ, ಈಗ ನಿಮ್ಮ ಅಳಿಯನೂ ಹೇಳ್ಯಾನ. ಮತ್ತೆ ಯಾಕೆ ಸುಮ್ಮನೆ ಇದು ಮಾಡ್ತೀರಿ, ಯಾಕೆ ಸಂಬಂಧ ಹರಿಸ್ತೀರಿ ಅಂತೀನಿ ನಾನು. ಹೌದ್ರಿ ಬೀಗ್ರ, ನನಗೂ ಯಾಕೆ ಅದು ಸರಿ ಅನ್ನಂಗಿಲ್ಲ. ಆಗೈತಿ ಈಗ ಬ್ರಹ್ಮ ಬಿಸ್ತಿದ್ದು ಬಂದ, ನಾವು ಹಂಗೆ ಮಾಡಕ್ಕೆ ಬರೋದಿಲ್ಲ. ಬಿಟ್ಬಿಡ್ರಿ ಇಲ್ಲಿಗೆ ನಡ್ರಿ, ನಮ್ಮ ಮನೆಗೆ ಹೋಗೋಣ. ಹೋಗಿ ಚಂದಾಗ ಉಣ್ಣೋದು ತಿನ್ನೋದು ಮಾಡಿ ಹೋಗಕ್ಕಂತ್ರಿ ಅಂತ. ನಡ್ರಿ 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 ಅಲ್ಲಿ ಮಾತಾಡೋಣ ನಡ್ರಿ. ನಮ್ಮ ಮನಿದು ನಾವು ನಮ್ಮ ಮನ್ಯಾಗ ಮಾತಾಡೋನು. ನಡ್ರಿ ಬೇಡ ಈಗ ಇವ್ರ ಸುದ್ದಿ ಮುಗಿದೋತು. ನೋಡ್ರಿ ಅಣ್ಣಾರ, ನಂದು ಒಂದ್ ಐತ್ರಿ. ನೀವು ಈ ಷರತ್ತಿಗೆ ಹೂ ಅಂದ್ರೆ ನಾವು ಮತ್ತೆ ಹೆಣ್ಣು ಕೊಡ್ತೀವಿ, ಇಲ್ಲಾಂದ್ರೆ ನಾವು ಬೇರೆ ಎಲ್ಲರೂ ನೋಡ್ತೀವಿ ನೋಡ್ರಿ. ನಂಗೆ ಗೊತ್ತೈತ್ರಿ ಸಿಟ್ಟು ಬಂದಿರೋದು ನಿಮಗೆ ಖರೆ ಐತಿ. ನೀವು ಹಂಗೆ ಮಾತಾಡ್ತೀರಂತ ನಾನು ದುಡಿಕ್ ಮಾತಾಡಕ್ ಬರೋದಿಲ್ಲ. ಆತ ಏನು ಷರತ್ತು ಐತ್ರಿ ಹೇಳ್ರಿ. ನೋಡ್ರಿ ಈಗ ನಾ ಹೆಣ್ಮಗಳು ಮಾತಾಡಕತ್ತೀನಂತ ನೀವು ಬೇಸರನ ಮಾಡ್ಕೊಬೇಡ್ರಿ. ನಂದು ಏನು ಷರತ್ತಿಲ್ರಿ. ಏನಂದ್ರೆ ನಿಮಗೂ ಅವ್ರಿಗೂ ಇನ್ಮ್ಯಾಗ ಏನು ಸಂಬಂಧ ಇರ್ತಕ್ಕದ್ದಲ್ರಿ. ಈಗ ಬೀರು ಇಟ್ಟಿನಿ ಅಂದ್ರಲ್ಲ, ಅಲಮಾರಿ ಇಟ್ಟಿನಿ ಅಂದ್ರಲ್ಲ, ಅಲಮಾರಿ ತೆಗೆದು ಒಂದು ಇಟ್ಟಂಗೆ ಗಾಡಿ ಕಟ್ಟಿಬಿಡ್ರಿ. ಹೆಂಟಿಗೆ ಗಾಡಿ ಕಟ್ಟಿದ್ರೆ ಅಂದ್ರೆ ಎಲ್ಲ ಸರಿ ಹೋಗ್ತೈತಿ. ನಿಮಗೆ ಇರ್ತಾ ಅವ್ರಿಗೆ ಇರುತ್ತೆ. ಇಲ್ಲ ನನಗೆ ಇನ್ನೂ ನಿಮಗೆ ಅನುಕೂಲ ಮಾಡ್ಕೊಳಕ್ಕಾಗತ್ತಂದ್ರೆ ಇದು ನಿಮ್ಮ ಮನಿನ ಅಂತ ನಂಗೆ ಗೊತ್ತಾತ್ರಿ. ನೀವು ಇವ್ರನ್ನ ತಗೊಂಬಂದ್ರಿ ಇಟ್ಕೊಂಡಿರಿ ಅಂತಂದು, ಸ್ವಚ್ಛ ಮಾಡ್ಕೊಂಡಿರ್ತಾರಂತ ಕೊಟ್ಟಿರಿ ಅಂತಂದು, ದಯವಿಟ್ಟು ಈ ಮನಿನ ವಾಪಸ್ ಇಸ್ಕೊಂಡ್ಬಿಡ್ರಿ. ಬೇರೆ ಎಲ್ಲಾರ ಊರು ಹೊರಗೆ ಹೋಗ್ಲಿ, ಅವ್ರು ಎಲ್ಲಾರ ಗುಡ್ಸ್ಲ ಹಾಕೊಂಡು ಬಾಳೆ ಮಾಡಲಿ. ಇದು ಮಾಡಿದ್ರಂತೂ ಇನ್ನೂ ಚಲೋ ನೋಡ್ರಿ. ಆದ್ರೆ ಅಕ್ಕರ ನಾನು ಊರನ್ನರ ಮಂದಿ ಮತ್ತು ಆ ಥರ ಮಾಡಿದ್ರೆ ಭಾಳ ತಪ್ಪಾಗತ್ರಿ. ಇದು ನಾನು ಆ ಥರ ಮಾಡೋಕ್ಕಾಗಿಲ್ಲಕ್ಕ 4 ಮಂದಿಗೆ ನ್ಯಾಯ ಹೇಳತ್ ನಾನು ಹಾಕಿ ಇವ್ರನ್ನ ಏನೂ ತಪ್ಪು ಮಾಡ್ಲಾರ್ದ ಊರು ಬಿಟ್ಟು ಕಳಿಸಿದ್ರೆ ನನಗಂತಾರೆ ನಾಳೆ. ಅದಕ್ಕೆ ನಾನು ನಿಮಗೆ ಒಂದು ಮಾತು ಕೊಡ್ತೀನಿ ಅಂದ್ರೆ, ಆ ಹುಡುಗಿ ನಮ್ಮ ಮನೆಗೆ ಬರೋದಿಲ್ಲ, ನಮ್ಮ ಮನೆಗೆ ರಾಮಣ್ಣ ಇವ್ರ ಮನೆಗೆ ಬರೋದಿಲ್ಲ. ಇನ್ನು ನಾವು ಅವರು ಸಂಬಂಧ ಅಂತ ಇರುತ್ರಿ. ಮತ್ತು ಯಾವ ಕಾರ್ಯ ಕಟ್ಲಿ ಆದ್ರೂ ನಾವು ಅವ್ರನ್ನ ಕರೀದಲ್ಲ, ಅವ್ರು ನಮ್ಮನ್ನು ಕರೀದಿಲ್ಲ. ಆತ್ರಿ ನಿಮಗೀಗ ಸಮಾಧಾನನ ಮುಗೀತಾ? ಆತು ಬರೀ ಬೀಗ್ರ. ಹಂಗಾರೆ ಹೆಣ್ಮಕ್ಳು ಮತ್ತು ಯೋಚನೆ ಮಾಡ್ತಾರೆ, ಮಗಳಲ್ರಿ ಮತ್ತೆ ಎಷ್ಟಾಗಲಿ ಹೆಣ್ಮಗಳದು ಮಾಡ್ಬೇಕಾಗತ್ತ. ಬರ್ರಿ ನಿಮ್ಮ ಮನೆ ಕುತ್ಕೊಂಡು ಮಾತಾಡೋನು. ನಡ್ರಿ ರಾಮಣ್ಣ ಬರ್ರಿ ಹೋಗಂಬರ್ರಿ. ಬಾ ಗುಂಡಕ್ಕ ಭಾಗ್ಯ ಸಾಕು ಬಾ.